ನಮಸ್ಕಾರ, ವೆಲ್ಕಮ್ ಟು ಸುಬ್ಬುಸ್ ಕಿಚನ್. ಇಂದು ನಾವು ಸಬ್ಬಸಿಗೆ ಸೊಪ್ಪಿನ ಚಪಾತಿ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. ಮೊದಲು ಒಂದು ಪಾತ್ರೆ ತೆಗೆದುಕೊಂಡು ಅದಕ್ಕೆ 1 ಸ್ಪೂನ್ ಉಪ್ಪು, 2 ಸ್ಪೂನ್ ಎಣ್ಣೆ, ಹೆಚ್ಚಿಟ್ಟುಕೊಂಡ ಸಬ್ಬಸಿಗೆ ಸೊಪ್ಪು ಮತ್ತು ಆ ನೀರು ತಡೆಯುವಷ್ಟು ಗೋಧಿ ಹಿಟ್ಟನ್ನು ಹಾಕಿಕೊಂಡು ಚೆನ್ನಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳೋಣ. ಹಿಟ್ಟನ್ನು ಕಲಸಿ ಅದಕ್ಕೆ 1-2 ಚಮಚ ಎಣ್ಣೆಯನ್ನು ಹಾಕಿ ಮುಚ್ಚಳ ಮುಚ್ಚಿ ಅರ್ಧ ಗಂಟೆ ನೆನೆಯಲು ಇಡೋಣ. ಅರ್ಧ ಗಂಟೆಯ ನಂತರ ಹಿಟ್ಟು ಚೆನ್ನಾಗಿ ನೆಂದಿರುತ್ತದೆ. ಅದನ್ನು ಸಣ್ಣ ಸಣ್ಣ ನಿಂಬೆಹಣ್ಣಿನ ಗಾತ್ರದ ಉಂಡೆಗಳಾಗಿ ಮಾಡಿಕೊಂಡು ಚಪಾತಿ ಕಲ್ಲಿನ ಮೇಲೆ ಗೋಧಿ ಹಿಟ್ಟನ್ನು ಉದುರಿಸಿ ಅದರ ಮೇಲೆ ಆ ಉಂಡೆಯನ್ನು ಇಟ್ಟು ತೆಳ್ಳಗೆ ಲಟ್ಟಿಸಿಕೊಳ್ಳೋಣ. ಎಷ್ಟು ಸಾಧ್ಯವೋ ಅಷ್ಟು ತೆಳ್ಳಗೆ ಲಟ್ಟಿಸಿ ನಂತರ ಒಲೆಯ ಮೇಲೆ ತವವನ್ನು ಬಿಸಿಗಿಟ್ಟು ತವ ಚೆನ್ನಾಗಿ ಬಿಸಿಯಾದ ನಂತರ ಚಪಾತಿಯನ್ನು ತವದ ಮೇಲೆ ಹಾಕಿ ಸ್ವಲ್ಪ ಬೆಂದ ನಂತರ ಉಲ್ಟಾ ತಿರುಗಿಸಿ ಎಣ್ಣೆ ಅಥವಾ ತುಪ್ಪವನ್ನು ಸವರಿ ಎರಡು ಬದಿಯಲ್ಲೂ ಹದವಾಗಿ ಬೇಯಿಸಿಕೊಳ್ಳೋಣ. ಯೂನಿಫಾರ್ಮ್ ಆಗಿ ಎಲ್ಲ ಕಡೆ ಬೆಂದ ನಂತರ ಎಲ್ಲ ಚಪಾತಿಗಳನ್ನು ಇದೇ ರೀತಿ ಬೇಯಿಸಿ ರೆಡಿ ಇಟ್ಟುಕೊಂಡು ಇಷ್ಟ ಬಂದ ಸೈಡ್ ಡಿಶ್ ಜೊತೆ ತಿನ್ನೋಣ. Please do share, like and subscribe. Thanks for watching. ನಾನು ಗೋರಿಕಾಯಿ ಪಲ್ಯದೊಟ್ಟಿಗೆ ಈ ಸಬ್ಬಸಿಗೆ ಸೊಪ್ಪಿನ ಚಪಾತಿಯನ್ನು ಸರ್ವ್ ಮಾಡಿದ್ದೇನೆ. ನೀವು ನಿಮಗೆ ಇಷ್ಟ ಬಂದ ಸೈಡ್ ಡಿಶ್ ಜೊತೆ ತಿನ್ನಬಹುದು. ಬಹಳ ರುಚಿಕರವಾಗಿರುತ್ತದೆ. ಧನ್ಯವಾದಗಳು.